ಒಬ್ಬ ಸಚಿವ ಕೇವಲ ಒಂದು ಕೋಮಿಗೆ ಸಚಿವರಲ್ಲ, ಅನೇಕ ಸಂದರ್ಭಗಳಲ್ಲಿ ಜಮೀರ್ ಅಹಮದ್ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ಜಮೀರ್ ಅಹಮದ್ ಈ ರೀತಿ ಪ್ಯಾಲೆಸ್ಟೈನ್ ಧ್ವಜ, ನಾವೇನು ಪ್ಯಾಲೆಸ್ಟೈನ್ ವಿರೋಧ ಮಾಡಲ್ಲ ಅಥವಾ ಪಾಕಿಸ್ತಾನ ವಿರೋಧ ಮಾಡಲ್ಲ, ಅವರ ಕೃತ್ಯಗಳನ್ನು ವಿರೋಧ ಮಾಡ್ತೀವಿ. ಪ್ಯಾಲೆಸ್ಟೈನ್ ಧ್ವಜ ವಾರಿಸಿ ತಪ್ಪು, ಕೈ ಹಿಡಿದು ಮೆರವಣಿಗೆ ಮಾಡಿದ್ರೆ ಭಾರತ ದೇಶದಲ್ಲಿ ಹುಟ್ಟಿದಿರಿ, ಸಚಿವರಾಗಿದ್ದೀರಿ, ಸಚಿವ ಅನ್ನೋದು ಮರಿಬಾರದು. ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೋಬೇಕು, ಭಾರತ ಮಾತೆ ಧ್ವಜ ಹಿಡ್ಕೋಬೇಕು, ಭಾರತ ಮಾತೆ ಧ್ವಜ ಹಿಡ್ಕೋಬೇಕು, ಭಾರತ್ ಮಾತಾ ಕಿ ಜೈ ಅನ್ಬೇಕು. ಭಾರತ್ ಮಾತಾ ಕಿ ಜೈ ಅಂದರೆ ಮಾತ್ರ ಈ ನೆಲದ ಕಾನೂನು ನಾವು ಗೌರವಿಸ್ತೀವಿ. ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಬಾಂಗ್ಲಾ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂತಾರೆ, ಅವನ ಗಡಿಪಾಡು ಮಾಡ್ರಿ ಅಂತ ಹೇಳಿ ಸರ್ಕಾರಕ್ಕೆ, ಅವರು ದೇಶದ್ರೋಹಿಗಳು, ಎಚ್ಚರಿಕೆಯನ್ನು ಕೊಡ್ತೀವಿ ಸರ್ಕಾರಕ್ಕೆ. ಅಂತ ಹೊರಗೆ ಹಾಕ್ರಿ ಮುಲಾಜಿಲ್ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಏನಪ್ಪಾ ಏನು ಆಯ್ತು, ಬಹಳ ಮುಂದಿನ ವಿಷಯ. ನಾನು ಪ್ರಚೋದನೆ ಭಾಷಣ ಮಾಡಿಲ್ಲ. ಈ ನೆಲದಲ್ಲಿ ಹಿಂದೂ ಮುಸಲ್ಮಾನ್ ಗಲಾಟೆ, ನಮ್ಮನ್ನು ಕೋಮುವಾದಿಗಳು ಅಂತ ಹೇಳ್ತಾರೆ ಈ ಸರ್ಕಾರ, ಕಾಂಗ್ರೆಸ್. ನಾವಲ್ಲ ಕೋಮುವಾದಿಗಳು, ನೀವು. ನಾನು ಹೇಳ್ತಿದ್ದೀನಿ, ಶಾಮನೂರು ಶಿವಶಂಕರಪ್ಪ ಹಿರಿಯರು, ಶಾಮನೂರು ಶಿವಶಂಕರಪ್ಪ ಹಿರಿಯರು ಗೌರವ ಇದೆ. ಆದ್ರೆ ಇಲ್ಲೇ ಬರ್ತೀನಿ ಅಂದ್ರೆ ಏನು ಹಿಂದೂಗಳ ಮೇಲೆ ಅಲ್ಲೇ ಮಾಡಿದ್ರೆ ನಾವು ಸುಮ್ಮನಿರ್ಬೇಕಾ? ನಾನು ಪ್ರಚೋದನೆ ಮಾತಾಡಿಲ್ಲ. ಎಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗುತ್ತೆ, ಹಿಂದೂಗಳು ಅಮಾಯಕರು ಬಂಧಿಸ್ತಾರೆ ಅಂತ ಕಡೆ ನಾನಷ್ಟೇ ಅಲ್ಲ, ನಮ್ಮೆಲ್ಲ ಮುಖಂಡರಿರ್ತೀವಿ, ಬರ್ತೀವಿ. ಅದಕ್ಕೋಸ್ಕರ ಹೇಳ್ತಿದ್ವಿ, ಹಿರಿಯರು, ನಿಮಗೆ ಅಲ್ಪಸಂಖ್ಯಾತರ ಬಗ್ಗೆ ವ್ಯಾಮೋಹ ಇದೆ, ನಮಗೆ ಹಿಂದೂಗಳ ಬಗ್ಗೆ ಅಭಿಮಾನ ಇದೆ. ನಾವು ಹಿಂದೂ ಸಮಾಜದಲ್ಲಿ ಹುಟ್ಟಿವಿ, ನಾವು ಬರ್ತೀವಿ. ಇವತ್ತು ಬರ್ತೀವಿ, ಮೊನ್ನೆನೂ ಬಂದ್ವಿ, ನಾಳೆನೂ ಬರ್ತೀವಿ. ಇನ್ನು ಮುಂದೆ ಅಲ್ಪಸಂಖ್ಯಾತ ಗುಂಡಾಗಳು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಸಹಿಸಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ಮಲ್ಲಿಕಾರ್ಜುನ ಶಾಸಕರು ಸಂಸದ ಯಾರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಸರ್. ನೋಡೋಣ, ಯಾರು ಹಿಂದೂಗಳ ಬಗ್ಗೆ ಅಭಿಮಾನ ಇರುತ್ತೆ, ಯಾರಿಗೆ ಪ್ರೀತಿ ವ್ಯಾಮೋಹ ಇರುತ್ತೆ, ಅವ್ರು ಭೇಟಿ ಮಾಡ್ತಾರೆ. ನಾವು ಹಿಂದೂಗಳಾಗಿ ಹುಟ್ಟಿದೀವಿ, ಹಿಂದೂಗಳ ಬಗ್ಗೆ ಅಭಿಮಾನ ಇದೆ, ಜನ ಎಲ್ಲವನ್ನೂ ಕಾದು ನೋಡ್ತಾರೆ. ಹಾಗಾಗಿ ನಾವೆಲ್ಲ ಕಡೆ ಹಿಂದೂಗಳ ಘಟನೆಗಳ ಕಣ್ಸಕ್ಕೆ ನಾವು ಇದ್ದೇ ಇದೀವಿ. ನಾವು ಬಳೆ ಹಾಕಿಂದಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.